ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ವಕ್ಫ್ ವಿರುದ್ಧ ಯತ್ನಾಳ್ ಪ್ರತ್ಯೇಕ ಹೋರಾಟ. ಡಿಸೆಂಬರ್ ಬಳಿಕ ಬಿಜೆಪಿಯ ಎಲ್ಲಾ ಬಾಗಿಲು ಬಂದಾಗಲಿದೆ ಎಂದಿದ್ದೆ ಕೆ ವಿಜಯೇಂದ್ರ. ಈ ಸುದ್ದಿಯನ್ನು ನೋಡೋಣ ಬಿಜೆಪಿ ಬೇಗುದಿ ನ್ಯೂಸ್ ಟಾಪ್ನಲ್ಲಿ. ವಕ್ಫ್ ವಿರುದ್ಧ ಯತ್ನಾಳ್ ಸಾರಿರೋ ಸಮರ ಯತ್ನಾಳ್ ಮತ್ತು ಬಿಎಸ್ವೈ ಕುಟುಂಬದ ಕಾಳಗವಾಗಿ ಬದಲಾಗಿದೆ. ಯತ್ನಾಳ್ ನಿರ್ಧಾರವನ್ನ ಕೆಲ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ತಿದ್ರೆ ಬಿಎಸ್ವೈ ಮತ್ತು ವಿಜಯೇಂದ್ರ ಸಿಡಿಮಿಡಿಗೊಂಡಿದ್ದಾರೆ. ಆದ್ರೆ ಫಿಲ್ಟರ್ ಇಲ್ಲದೆ ಮಾತನಾಡೋ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಬಹಿರಂಗ ವಾಗ್ದಾಳಿಗೆ ಇಳಿದಿದ್ದಾರೆ. ವಕ್ಫ್ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ಅವರ ಜಾಗೃತಿ ಅಭಿಯಾನ 3ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹೋರಾಟ ವಕ್ಫ್ ವಿರುದ್ಧವೋ ಅಥವಾ ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧವೋ ಅಂತ ಚರ್ಚೆ ಶುರುವಾಗಿದೆ. ಇದೀಗ ಸಿಟಿ ರವಿ ವಿರುದ್ಧವೂ ಯತ್ನಾಳ್ ಮಾತಿನ ಕತ್ತಿಯನ್ನೇ ಝಳಪಿಸಿದ್ದಾರೆ. ವಿಜಯೇಂದ್ರ ಸಿಟಿ ರವಿ ಗುಣಗಾನ ಮಾಡಕ್ ಹೋಗಿಲ್ಲ ನಾವು. ಸಿಟಿ ರವಿ ನಮ್ಮ ಮುಂದೊಂದು ಮಾತಾಡ್ತಾನೆ, ಅಲ್ಲೊಂದು ಮಾತಾಡ್ತಾನೆ. ನಮ್ಮ ಫೋನ್ನಾಗ ಬೇರೆ ಮಾತಾಡ್ತಾನೆ. ನೀವು ಮಾಡ್ಲಕತ್ತಿದ್ದು ಭಾಳ ಚಲೋ ಐತೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಡಿಸೆಂಬರ್ ಬಳಿಕ ಬಿಜೆಪಿಯಲ್ಲಿ ಎಲ್ಲ ಬಾಗಿಲು ಬಂದಾಗಲಿವೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಇದಕ್ಕೆ ಯತ್ನಾಳ್ ನಮಗೆ ಒಗಟು ಅರ್ಥವಾಗಲ್ಲ ಅಂತ ಹೇಳಿದ್ದಾರೆ. ಒಗಟುಗಳು ಗುರ್ತಾಗೋದಿಲ್ಲ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ. ಎಲ್ಲ ತಂಡಗಳು ಅದು ಸಿಟಿ ರವಿಗೆ ಗುರ್ತ, ಅದು ವಿಜಯೇಂದ್ರಗೆ ಗುರ್ತ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡಿಸೆಂಬರ್ ಹೇಳಿಕೆಗೆ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ಇರುವುದು ಒಂದೇ ಬಾಗಿಲು. ನಾನು ರಾಜಕೀಯಕ್ಕೆ ಬಂದು 38 ವರ್ಷ ಆಯಿತು, ಬೇರೆ ಯಾವ ಬಾಗಿಲು ಬಡಿದಿಲ್ಲ ಅಂತ ಹೇಳಿದ್ದಾರೆ. ನಾನೀಗ ಇಲ್ಲಿ 38 ವರ್ಷ ಆಯಿತು ರಾಜಕಾರಣಕ್ಕೆ ಬಂದು. ನಾನು ಬಿಜೆಪಿ ಒಂದೇ ಬಾಗಿಲು, ಯಾವ ಬಾಗಿಲೂ ತಟ್ಟಿಲ್ಲ. ಬಿಜೆಪಿ ಬಾಗಿಲು ಬಿಟ್ಟು ಹೊರಗಡೆ ಹೋಗಿಲ್ಲ. ನಾನೀಗ ಇಲ್ಲಿ 38 ವರ್ಷ ಆಯಿತು ರಾಜಕಾರಣಕ್ಕೆ ಬಂದು. ನಾನು ಬಿಜೆಪಿ ಒಂದೇ ಬಾಗಿಲು, ಯಾವ ಬಾಗಿಲೂ ತಟ್ಟಿಲ್ಲ. ಬಿಜೆಪಿ ಬಾಗಿಲು ಬಿಟ್ಟು ಹೊರಗಡೆ ಹೋಗಿಲ್ಲ. ವಕ್ಫ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಿರುವ ಹೋರಾಟಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವೈಯಕ್ತಿಕ ಪ್ರತಿಷ್ಠೆಗಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ವೈಯಕ್ತಿಕ ಪ್ರತಿಷ್ಠೆಗೆ ಹೋರಾಟ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಪುತ್ರನ ವಿಚಾರದಲ್ಲಿ ಯಡಿಯೂರಪ್ಪ ಮಾಡಿದ್ದೇನು ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ. ರಾಜ್ಯದ 3 ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಪೂಜ್ಯ ತಂದೆ ಮತ್ತು ಪುತ್ರನೇ ಕಾರಣ ಅಂತ ಬಿಜೆಪಿ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಯಡಿಯೂರಪ್ಪ, ಸೋಲಿನ ಹೊಣೆ ಎಲ್ಲರೂ ಹೊರಬೇಕು ಅಂತ ಹೇಳಿದ್ದಾರೆ. 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಇಲ್ಲ. ಈ ಚುನಾವಣೆ 3 ಕಡೆ ಆಗಿರುವಂಥದ್ದು ಒಂದು ರೀತಿ ನಮಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಸೋಲಿನ ಹೊಣೆ ಎಲ್ಲರೂ ಹೊರಬೇಕು ಅಂತ ಬಿಎಸ್ವೈ ಹೇಳಿಕೆಗೆ ಯತ್ನಾಳ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಎಲೆಕ್ಷನ್ ಗೆದ್ರೆ ಧೀಮಂತ ನಾಯಕ ರಾಜಾಹುಲಿ ಶ್ರಮ ಅನ್ನೋದು, ಸೋತ್ರೆ ಎಲ್ಲರೂ ಹೊಣೆ ಅಂತ ಹೇಳೋದು ಏಕೆ? ಚುನಾವಣೆ ಗೆದ್ದಾಗ ಯಾವತ್ತಾದ್ರೂ ಯತ್ನಾಳ್ ಎಂದಿದ್ದಾರಂತ ಪ್ರಶ್ನೆ ಮಾಡಿದ್ದಾರೆ. ಕಾರ್ಯಕರ್ತರು ಹೊರಬೇಕು, ಹೌದು, ಏನು ಅಡ್ಡಿಲ್ಲ. ಅನುಭವ ರಾಜಕಾರಣಿಗಳು ಹೇಳ್ತಾರ, ಅವ್ರಿಗೆ ಅಭಿನಂದನೆಗಳು. ಯಡಿಯೂರಪ್ಪಗೆ ವಯಸ್ಸಾಗಿದೆ, ಸುಮ್ಮನೆ ಮನೆಯಲ್ಲಿ ಕೂರಬೇಕು ಅಂತ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬಿಎಸ್ವೈ ಒಳ್ಳೆಯ ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಅದು ಬಿಟ್ಟು ಮಗನನ್ನ ಬೆಳೆಸುವುದಕ್ಕೆ ಯಾಕೆ ಕಷ್ಟಪಡ್ತಿದ್ದಾರೆ? ಅವನಿಗೆ ಯೋಗ್ಯತೆ ಇದ್ರೆ ಬೆಳೆಯುತ್ತಾನೆ, ಇಲ್ಲದಿದ್ರೆ ಇಲ್ಲ ಅಂತ ಹೇಳಿದ್ದಾರೆ.